ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಆರ್ಆರ್ ವಿರುದ್ಧ ಎಲ್ಎಸ್ಜಿಗೆ ಹೀನಾಯ ಸೋಲು. ರಾಜಸ್ಥಾನ್ ರಾಯಲ್ಸ್ ಕೊಟ್ಟಂತ 159 ರನ್ಗಳ ಟಾರ್ಗೆಟ್ ಅನ್ನ ಚೇಸ್ ಮಾಡದೆ ಎಲ್ಎಸ್ಜಿ ತಂಡ ಬಿಗ್ ಮಾರ್ಜಿನ್ ನಲ್ಲೇ ಕೂಡ ಪಂದ್ಯವನ್ನ ಸೋತಿದೆ. ಬಳಿಕ ಪಾಯಿಂಟ್ಸ್ ಟೇಬಲ್ ನಲ್ಲೂ ಕೂಡ ದೊಡ್ಡ ಬದಲಾವಣೆ ಆಗಿದೆ. ಅಷ್ಟಕ್ಕೂ ಎಲ್ಎಸ್ಜಿ ಹಾಗೂ ಆರ್ಆರ್ ನಡುವಿನ ಪಂದ್ಯದಲ್ಲಿ ಎಲ್ಎಸ್ಜಿ ತಂಡ ಹೀನಾಯವಾಗಿ ಸೋತ ಬಳಿಕ ಪಾಯಿಂಟ್ಸ್ ಟೇಬಲ್ ನಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಗೊತ್ತಾ? ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ, ಚಾನಲ್ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಹೌದು, ಎಲ್ಎಸ್ಜಿ ಹಾಗೂ ಆರ್ಆರ್ ನಡುವಿನ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ 159 ರನ್ಗಳ ಟಾರ್ಗೆಟ್ ಅನ್ನು ನೀಡಿತ್ತು. ಇದು ತುಂಬಾನೇ ಈಸಿ ಟಾರ್ಗೆಟ್ ಆಗಿತ್ತು. ಎಲ್ಎಸ್ಜಿ ತಂಡ ಚೇಸ್ ಮಾಡಬಹುದಾಗಿತ್ತು, ಆದ್ರೆ ಹೀನಾಯ ಪ್ರದರ್ಶನವನ್ನ ನೀಡಿದ ಎಲ್ಎಸ್ಜಿ ತಂಡ ಪಂದ್ಯವನ್ನ ಹೀನಾಯವಾಗಿ ಸೋತಿದೆ. ಮೊದಲು ಟಾಸ್ ಗೆದ್ದಂತ ಎಲ್ಎಸ್ಜಿ ತಂಡ ಬೌಲಿಂಗ್ ಆಯ್ಕೆ ಮಾಡಿಕೊಳ್ಳುವ ನಿರ್ಧಾರವನ್ನ ಕೈಗೊಂಡಿತ್ತು. ಆರ್ಆರ್ ತಂಡದ ಪರವಾಗಿ ಓಪನಿಂಗ್ ಕಣಕ್ಕಿಳಿದಂತ ಯಶಸ್ವಿ ಜೈಸ್ವಾಲ್ 12 ಎಸೆತಗಳಲ್ಲಿ 4 4ಗಳೊಂದಿಗೆ 22 ರನ್ ಕಂಪ್ಲೀಟ್ ಮಾಡಿದ್ರು. ಇತ್ತ ಸೂರ್ಯವಂಶಿ ಎಲ್ಲಾ ಪಂದ್ಯಗಳಲ್ಲೂ ಕೂಡ ಅದ್ಭುತ ಪರ್ಫಾರ್ಮೆನ್ಸ್ ನ ನೀಡ್ತಾ ಬಂದಿದ್ರು. ಆದ್ರೆ ಇದೀಗ ಹೀನಾಯ ಪ್ರದರ್ಶನವನ್ನ ನೀಡಿದ್ದಾರೆ. ರೀಸೆಂಟ್ ಮ್ಯಾಚ್ ನಲ್ಲೂ ಕೂಡ ಅಷ್ಟೊಂದು ಚೆನ್ನಾಗಿ ಆಡಿಲ್ಲ. ಹಾಗೂ ಕ್ಯಾಪ್ಟನ್ ರಿಯಾನ್ ಪರಾಗ್ 19 ಎಸೆತಗಳಲ್ಲಿ 1 6 ಹಾಗೂ 2 4ಗಳೊಂದಿಗೆ 20 ರನ್ ಕೂಡ ಕಂಪ್ಲೀಟ್ ಮಾಡಿದ್ರು. ಹಾಗೂ ಜಡೇಜಾ ಅವರ ಕಡೆಯಿಂದ ಅದ್ಭುತ ಇನ್ನಿಂಗ್ಸ್ ಬಂತು. 29 ಎಸೆತಗಳಲ್ಲಿ 2 4 ಹಾಗೂ 1 6ಗಳೊಂದಿಗೆ 43 ರನ್ ಕೂಡ ಕಂಪ್ಲೀಟ್ ಮಾಡಿದ್ರು. ಹಾಗೂ ನಾಟ್ಔಟ್ ಆಗಿ ಕೂಡ ನಿಂತರು. ರಾಜಸ್ಥಾನ್ ರಾಯಲ್ಸ್ ತಂಡದ ಪರವಾಗಿ ಯಾರ ಕಡೆಯಿಂದ ಕೂಡ ಅಷ್ಟು ಪರ್ಫಾರ್ಮೆನ್ಸ್ ಬರೋದಿಲ್ಲ, ರವೀಂದ್ರ ಜಡೇಜಾ ಅವರನ್ನ ಬಿಟ್ರೆ. 20 ಓವರ್ಗಳಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ 159 ರನ್ಗಳಿಗೆ 6 ವಿಕೆಟ್ ಕಳೆದುಕೊಂಡು ಎಲ್ಎಸ್ಜಿ ತಂಡಕ್ಕೆ 160 ರನ್ಗಳ ಟಾರ್ಗೆಟ್ ಅನ್ನು ನೀಡಿತ್ತು. ಸ್ನೇಹಿತರ, 160 ರನ್ಗಳ ಟಾರ್ಗೆಟ್ ಮೇಲೆ ಎಲ್ಎಸ್ಜಿ ತಂಡದ ಪರವಾಗಿ ಯಾವ ಬ್ಯಾಟರ್ ಕೂಡ ಅಷ್ಟು ಪರ್ಫಾರ್ಮೆನ್ಸ್ ಬರೋದಿಲ್ಲ. ಇದು ತುಂಬಾನೇ ಈಸಿ ಟಾರ್ಗೆಟ್ ಆಗಿತ್ತು. ಎಲ್ಎಸ್ಜಿ ತಂಡ ಚೇಸ್ ಮಾಡಬಹುದಾಗಿತ್ತು, ಆದ್ರೆ ಹೀನಾಯ ಪ್ರದರ್ಶನವನ್ನು ನೀಡಿತು. ಮಿಚೆಲ್ ಮಾರ್ಷ್ ಒಬ್ರು ಬಿಟ್ರೆ ಯಾರ ಕಡೆಯಿಂದ ಕೂಡ ಅಷ್ಟು ಪರ್ಫಾರ್ಮೆನ್ಸ್ ಬರೋದಿಲ್ಲ. ಮಿಚೆಲ್ ಮಾರ್ಷ್ 41 ಎಸೆತಗಳಲ್ಲಿ 55 ರನ್ ಕೂಡ ಕಂಪ್ಲೀಟ್ ಮಾಡಿದ್ರು, 50 ಕೂಡ ಕಂಪ್ಲೀಟ್ ಮಾಡಿದ್ರು. ಇನ್ನು ಯಾರ ಕಡೆಯಿಂದ ಕೂಡ ಅಷ್ಟು ಪರ್ಫಾರ್ಮೆನ್ಸ್ ಬರೋದಿಲ್ಲ. ಪಂತಂತೂ ತುಂಬಾನೇ ವೇಸ್ಟ್ ಅಂತಾನೆ ಹೇಳ್ಬೋದು. ಯಾವ ಪಂದ್ಯದಲ್ಲೂ ಕೂಡ ಪರ್ಫಾರ್ಮೆನ್ಸ್ ನೀಡ್ತಾ ಬಂದಿಲ್ಲ. ಲಾಸ್ಟ್ ಇಯರ್ ಕೂಡ ಪಂತ್ ಅವರು ಲಾಸ್ಟ್ ಪಂದ್ಯವನ್ನ ಆಡಿದ್ರು ಬಿಟ್ರೆ ಯಾವ ಪಂದ್ಯದಲ್ಲೂ ಕೂಡ ಅಷ್ಟು ಪರ್ಫಾರ್ಮೆನ್ಸ್ ನೀಡಿಲ್ಲ. ಈ ಪಂದ್ಯದಲ್ಲೂ ಕೂಡ ಡಕ್ಔಟ್ ಕೂಡ ಆಗಿದ್ದಾರೆ. ಎಲ್ಎಸ್ಜಿ ತಂಡ 18 ಓವರ್ಗಳಲ್ಲಿ 119 ರನ್ಗಳಿಗೆ ಆರ್ಆರ್ ಬೌಲಿಂಗ್ ಅಬ್ಬರಕ್ಕೆ ಆಲ್ ಔಟ್ ಕೂಡ ಆಯ್ತು. ಹೀನಾಯ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಕೇವಲ 159 ರನ್ಗಳ ಟಾರ್ಗೆಟ್ ಅನ್ನ ಚೇಸ್ ಮಾಡಕ್ಕೆ ಎಲ್ಎಸ್ಜಿ ತಂಡದ ಕೈಯಲ್ಲಿ ಆಗ್ಲಿಲ್ಲ. ಆರ್ಆರ್ 40 ರನ್ಗಳ ಅಂತರದಲ್ಲಿ ಪಂದ್ಯವನ್ನ ಗೆದ್ದಿದೆ. ಬಳಿಕ ಪಾಯಿಂಟ್ಸ್ ಟೇಬಲ್ ನಲ್ಲೂ ಕೂಡ ದೊಡ್ಡ ಬದಲಾವಣೆ ಆಗಿದೆ. ಹೀಗಿದೆ ನೋಡಿ, ಆರ್ಆರ್ ಗೆದ್ದ ಬಳಿಕ ಪಾಯಿಂಟ್ಸ್ ಟೇಬಲ್ ನಲ್ಲಿ ಮೊದಲ ಸ್ಥಾನದಲ್ಲಿ ಪಿಬಿಕೆಎಸ್ ತಂಡ, ಪಂಜಾಬ್ ಕಿಂಗ್ಸ್ ತಂಡ. ಆಡಿದಂತ 6 ಪಂದ್ಯಗಳಲ್ಲಿ 5 ಕೂಡ ವಿನ್ ಆಗಿದೆ. ಪ್ಲಸ್ 1.420 ಸ್ಟ್ರೈಕ್ ರೇಟ್ ನಲ್ಲಿ ಮೊದಲ ಸ್ಥಾನದಲ್ಲಿ ಪಿಬಿಕೆಎಸ್ ತಂಡ ಇದೆ. 2ನೇ ಸ್ಥಾನದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಇಂದು ಗೆದ್ದ ಬಳಿಕ 2ನೇ ಸ್ಥಾನಕ್ಕೆ ಬಂದಿದೆ. 4ನೇ ಸ್ಥಾನದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಇತ್ತು, ಇದೀಗ 2ನೇ ಸ್ಥಾನಕ್ಕೆ ಬಂದು ಕೂತಿದೆ. ಆಡಿದಂತ 7 ಪಂದ್ಯಗಳಲ್ಲಿ 5 ಪಂದ್ಯವನ್ನ ಗೆದ್ದುಕೊಂಡು ಪ್ಲಸ್ 0.790 ಸ್ಟ್ರೈಕ್ ರೇಟ್ ನೊಂದಿಗೆ 2ನೇ ಸ್ಥಾನದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ. 3ನೇ ಸ್ಥಾನದಲ್ಲಿ ಆರ್ಸಿಬಿ ತಂಡ. ಆಡಿದಂತ 6 ಪಂದ್ಯಗಳಲ್ಲಿ 4 ಪಂದ್ಯವನ್ನು ಕೂಡ ವಿನ್ ಆಗಿದೆ. ಪ್ಲಸ್ 1.171 ಸ್ಟ್ರೈಕ್ ರೇಟ್ ನೊಂದಿಗೆ 3ನೇ ಸ್ಥಾನದಲ್ಲಿ ಆರ್ಸಿಬಿ ತಂಡ. 4ನೇ ಸ್ಥಾನದಲ್ಲಿ ಎಸ್ಆರ್ಎಚ್ ತಂಡ. ಆಡಿದಂತ 7 ಪಂದ್ಯಗಳಲ್ಲಿ 4 ಪಂದ್ಯವನ್ನು ಕೂಡ ವಿನ್ ಆಗಿ ಪ್ಲಸ್ 0.820 ಸ್ಟ್ರೈಕ್ ರೇಟ್ ನೊಂದಿಗೆ 4ನೇ ಸ್ಥಾನದಲ್ಲಿ ಎಸ್ಆರ್ಎಚ್ ತಂಡ ಇದೆ. ಇದು ಎಲ್ಎಸ್ಜಿ ವಿರುದ್ಧ ಆರ್ಆರ್ ತಂಡ ಅದ್ಭುತವಾಗಿ 40 ರನ್ಗಳ ಮಾರ್ಜಿನ್ ನಲ್ಲಿ ಪಂದ್ಯವನ್ನ ಗೆದ್ದುಕೊಂಡ ಬಳಿಕ ಪಾಯಿಂಟ್ಸ್ ಟೇಬಲ್ ನಲ್ಲಿ ಆದಂತ ಬದಲಾವಣೆಗಳಾಗಿತ್ತು. ನಿಮ್ಗೆ ಅನಿಸುತ್ತೆ ಈ ಪಾಯಿಂಟ್ಸ್ ಟೇಬಲ್ ಬಗ್ಗೆ? ತಪ್ಪದೆ ಕಾಮೆಂಟ್ ನಲ್ಲಿ ತಿಳಿಸಿ. ಇದೇ ತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ.